ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ರ್ಯಾಂಕಿಂಗ್ ಆ್ಯಂಡ್ ಆರ್ಡರ್ ಅಥವಾ ಶ್ರೇಣೀಕರಣ 5 ಮೋಸ್ಟ್ ಇಂಪಾರ್ಟೆಂಟ್ ಟೈಪ್ಸ್ನ ಬಗ್ಗೆ ಹೇಳ್ಕೊಡ್ತಿದ್ದೀನಿ. ಇದು ಎಲ್ಲ ಎಕ್ಸಾಮ್ಸ್ಗೂ ಹೆಲ್ಪ್ಫುಲ್ ಆಗುವಂತಹ 5 ಮೋಸ್ಟ್ ಇಂಪಾರ್ಟೆಂಟ್ ಟೈಪ್ಸ್ ಆಗಿರುತ್ತೆ. PC, PSI, FTA, STA, RRB, SSC ಬ್ಯಾಂಕಿಂಗ್ ಎಕ್ಸಾಮ್ಸ್ಗಳಿಗೆ ಅಂತಲೇ ಮಾಡಲ್ಪಟ್ಟಿರೋ ವಿಡಿಯೋ ಆಗಿರುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಟಿಫೈ ಆಗಿರಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಗ್ರೂಪಿನ ಲಿಂಕನ್ನು ಕೂಡ ಹಾಕಿರ್ತೀನಿ, ಜಾಯ್ನ್ ಆಗಿ. ಸೂತ್ರಗಳನ್ನ ನೋಡೋಣ. ಒಟ್ಟು ಸಂಖ್ಯೆ ಇಸ್ ಈಕ್ವಲ್ ಟು ಎಡಬದಿ ಪ್ಲಸ್ ಬಲಬದಿ ಮೈನಸ್ 1. ಇಂಗ್ಲಿಷ್ನಲ್ಲಿ ಟೋಟಲ್ ನಂಬರ್ ಇಸ್ ಈಕ್ವಲ್ ಟು ಲೆಫ್ಟ್ ಸೈಡ್ ಪ್ಲಸ್ ರೈಟ್ ಸೈಡ್ ಮೈನಸ್ 1. ಈಸಿ ಇದೆ ಅಲ್ವಾ? ಒಟ್ಟು ಸಂಖ್ಯೆ ಇಸ್ ಈಕ್ವಲ್ ಟು ಮೇಲೆ ಪ್ಲಸ್ ಕೆಳಗೆ ಮೈನಸ್ 1. Total number is equal to top plus bottom minus 1. Left side, right side minus 1. Top plus bottom minus 1. ಅದೇ ಸೂತ್ರ ಎಡಬದಿ is equal to ಒಟ್ಟು ಸಂಖ್ಯೆಗಳು ಮೈನಸ್ ಬಲಬದಿ ಪ್ಲಸ್ 1. ಲೆಫ್ಟ್ ಸೈಡ್ is equal to ಟೋಟಲ್ ನಂಬರ್ಸ್ ಮೈನಸ್ ರೈಟ್ ಸೈಡ್ ಪ್ಲಸ್ 1. ಅದೇ ಬಲಬದಿ ಕೇಳಿದ್ರೆ ಬಲಬದಿ ಇಸ್ ಈಕ್ವಲ್ ಟು ಒಟ್ಟು ಸಂಖ್ಯೆಗಳು ಮೈನಸ್ ಎಡಬದಿ ಪ್ಲಸ್ 1. ರೈಟ್ ಸೈಡ್ ಇಸ್ ಈಕ್ವಲ್ ಟು ಟೋಟಲ್ ನಂಬರ್ಸ್ ಮೈನಸ್ ಲೆಫ್ಟ್ ಸೈಡ್ ಪ್ಲಸ್ 1. ಈಗ ಟೈಪ್ 1 ಕ್ವಶನ್ಸ್ಗೆ ಹೋಗೋಣ. ಟೈಪ್ 1 ಕ್ವಶನ್ಸ್. ಒಂದು ತರಗತಿಯಲ್ಲಿ ಮಾನವ್ ಮೇಲಿನಿಂದ 18ನೇ ಸ್ಥಾನದಲ್ಲಿದ್ದಾನೆ ಮತ್ತು ಪ್ರಿಯಾ ಕೆಳಗಿನಿಂದ 15ನೇ ಸ್ಥಾನದಲ್ಲಿದ್ದಾಳೆ. ಅವರ ನಡುವೆ 5 ವಿದ್ಯಾರ್ಥಿಗಳಿದ್ದರೆ ತರಗತಿಯಲ್ಲಿರುವ ಗರಿಷ್ಠ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಿದ್ದಾರೆ. ಕ್ವಶನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ತರಗತಿಯಲ್ಲಿ ಮಾನವ್ ಮೇಲಿನಿಂದ ಅಂದರೆ ಫ್ರಮ್ ಟಾಪ್ 18ನೇ ಸ್ಥಾನದಲ್ಲಿದ್ದಾನೆ. ಮಾನವ್ 18ನೇ ಸ್ಥಾನದಲ್ಲಿದ್ದಾನೆ. ಪ್ರಿಯಾ ಫ್ರಮ್ ಬಾಟಮ್ ಕೆಳಗಿನಿಂದ 15ನೇ ಸ್ಥಾನದಲ್ಲಿದ್ದಾಳೆ. ಅವರಿಬ್ಬರ ನಡುವೆ 5 ವಿದ್ಯಾರ್ಥಿಗಳಿದ್ದರೆ ಅವರಿಬ್ಬರ ನಡುವೆ 5 ವಿದ್ಯಾರ್ಥಿಗಳು 1 2 3 4 5. ತರಗತಿಯಲ್ಲಿರುವ ಗರಿಷ್ಠ ವಿದ್ಯಾರ್ಥಿಗಳ ಸಂಖ್ಯೆ ಅಂದರೆ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್. ಇದಕ್ಕೆ ಟ್ರಿಕ್ಸನ್ನು ಅಪ್ಲೈ ಮಾಡೋಣ. ನಡುವೆ ವಿದ್ಯಾರ್ಥಿಗಳು ಅಂತ ಕೊಟ್ಟಿದ್ರೆ ಎಲ್ಲವನ್ನ ಕೂಡಿಸ್ಬೇಕು ಅಷ್ಟೇ. ಗರಿಷ್ಠ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕೇಳಿರೋದ್ರಿಂದ ಮಾನವ್ ಮೇಲಿಂದ 18ನೇ ಸ್ಥಾನದಲ್ಲಿದ್ದಾನೆ. 18 ಪ್ಲಸ್ ಪ್ರಿಯಾ ಕೆಳಗಿನಿಂದ 15ನೇ ಸ್ಥಾನದಲ್ಲಿದ್ದಾಳೆ. 15 ಪ್ಲಸ್ 5 ಎಲ್ಲವನ್ನ ಕೂಡಿಸಿ 8ಕ್ಕೆ 5 ಕೂಡಿಸಿದ್ರೆ 13. 13 ಪ್ಲಸ್ 5 18. 1 ದಶಕ ಆಗುತ್ತೆ 3. 38. ಗರಿಷ್ಠ ವಿದ್ಯಾರ್ಥಿಗಳ ಸಂಖ್ಯೆ 38. ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್. ಸರಿಯಾದ ಉತ್ತರ ಆಪ್ಷನ್ ಎ ಕರೆಕ್ಟ್ ಆನ್ಸರ್. ಎಲ್ಲವನ್ನ ಕೂಡಿಸ್ಬೇಕು ಅಷ್ಟೇ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ನ ಕೂಡ ಸಾಲ್ವ್ ಮಾಡಿ. ಇಲ್ಲೂ ಕೂಡ ಬಿಟ್ವೀನ್ ದೆಮ್ ಅಥವಾ ನಡುವೆ ಇರುವಂತಹ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಒಂದು ಸಾಲಿನಲ್ಲಿ ಎ ಎಡದಿಂದ 12ನೇ ಸ್ಥಾನದಲ್ಲಿದ್ದಾನೆ, ಬಿ ಬಲದಿಂದ 10ನೇ ಸ್ಥಾನದಲ್ಲಿದ್ದಾನೆ. ಅವರ ನಡುವೆ 6 ವಿದ್ಯಾರ್ಥಿಗಳಿದ್ದರೆ ಸಾಲಿನಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಎ ಎಡದಿಂದ 12ನೇ ಸ್ಥಾನ, ಬಿ ಬಲದಿಂದ 10ನೇ ಸ್ಥಾನ. ಅವರಿಬ್ಬರ ನಡುವೆ 6 ವಿದ್ಯಾರ್ಥಿಗಳಿದ್ದರೆ ಬಿಟ್ವೀನ್ ದೆಮ್ ಅಂತ ಕೊಟ್ಟಿದ್ದಾರೆ. 6 ವಿದ್ಯಾರ್ಥಿಗಳು. ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಅಂದರೆ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಅನ್ನು ಕೇಳ್ತಿದ್ದಾರೆ. ಎಲ್ಲವನ್ನ ಕೂಡಿಸಿ ಎ 12, ಬಿ 10 ಪ್ಲಸ್ ನಡುವೆ 6 ವಿದ್ಯಾರ್ಥಿಗಳು. 2 2ಕ್ಕೆ 6 ಕೂಡಿಸಿದ್ರೆ 8, 1 1 2 ಆಗುತ್ತೆ. ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 28. ಸರಿಯಾದ ಉತ್ತರ ಆಪ್ಷನ್ ಎ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನನ್ನು ನೀವೇ ಸಾಲ್ವ್ ಮಾಡಿ. ಇದು ಹೋಮ್ವರ್ಕ್ ಕ್ವಶನ್ ಆಗಿರುತ್ತೆ. ನೀವೇ ಸಾಲ್ವ್ ಮಾಡಿ. ಆನ್ಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಎಲ್ಲವನ್ನ ಕೂಡಿಸ್ಬೇಕು ಅಷ್ಟೇ. ಅದೇ ಆನ್ಸರ್ ಆಗಿರುತ್ತೆ. ಈಗ ನೆಕ್ಸ್ಟ್ ಟೈಪ್ಸ್ಗೆ ಹೋಗೋಣ. ಟೈಪ್ 2 ಕ್ವಶನ್ಸ್.
ಒಂದು ಸಾಲಿನಲ್ಲಿ ರಾಮ್ ಎಡದಿಂದ 15ನೇ ಸ್ಥಾನದಲ್ಲಿದ್ದಾನೆ, ಶ್ಯಾಮ್ ಬಲದಿಂದ 20ನೇ ಸ್ಥಾನದಲ್ಲಿದ್ದಾರೆ. ಅವರು ತಮ್ಮ ಸ್ಥಾನಗಳನ್ನು ಅದಲು ಬದಲು ಮಾಡಿಕೊಂಡರೆ ಶ್ಯಾಮ್ ಬಲದಿಂದ 25ನೇ ಸ್ಥಾನಕ್ಕೆ ಬರುತ್ತಾರೆ. ಹಾಗಾದ್ರೆ ಸಾಲಿನಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ ಸೂತ್ರವನ್ನು ಹಾಕೊಳ್ಳೋಣ. ಒಟ್ಟು ಸಂಖ್ಯೆ ಇಸ್ ಈಕ್ವಲ್ ಟು ಲೆಫ್ಟ್ ಸೈಡ್ ಪ್ಲಸ್ ರೈಟ್ ಸೈಡ್ ಮೈನಸ್ 1. ರಾಮ್ ಎಡದಿಂದ 15ನೇ ಸ್ಥಾನದಲ್ಲಿದ್ದಾನೆ ಅಂತ ಕೊಟ್ಟಿದ್ದಾರೆ. ಎಡಬದಿಯಿಂದ 15ನೇ ಸ್ಥಾನ, ಶ್ಯಾಮ್ ಬಲಬದಿಯಿಂದ 20ನೇ ಸ್ಥಾನ. ಶ್ಯಾಮ್ ರೈಟ್ ಸೈಡಿಂದ 20ನೇ ಸ್ಥಾನದಲ್ಲಿದ್ದಾನೆ. ಇನ್ನೊಂದು ಕಂಡೀಷನ್ ಕೊಟ್ಟಿದ್ದಾರೆ, ಅವರಿಬ್ಬರು ತಮ್ಮ ಸ್ಥಾನಗಳನ್ನು ಅದಲು ಬದಲು ಮಾಡಿಕೊಂಡರೆ, ಅಂದರೆ ಶ್ಯಾಮ್ ಎಡಬದಿಗೆ ಬರುತ್ತಾನೆ, ರಾಮ್ ಬಲಬದಿಗೆ ಬರುತ್ತಾನೆ. ಶ್ಯಾಮ್ನ ಎಡಬದಿಯ ಸ್ಥಾನ 15 ಲೆಫ್ಟ್ ಸೈಡ್ ಆಗಿರುತ್ತೆ, ರಾಮ್ನ ಬಲಬದಿಯ ಸ್ಥಾನ 20 ಇದು ರೈಟ್ ಸೈಡ್ ಆಗಿರುತ್ತೆ. ಇನ್ನೊಂದು ಕಂಡೀಷನ್ ಕೊಟ್ಟಿದ್ದಾರೆ, ಶ್ಯಾಮ್ ಬಲಬದಿಯಿಂದ 25ನೇ ಸ್ಥಾನಕ್ಕೆ ಬರುತ್ತಾನೆ, ಲೆಫ್ಟ್ ಸೈಡ್ ಗೊತ್ತಾಯಿತು, ಬಲಬದಿಯಿಂದ 25ನೇ ಸ್ಥಾನ ರೈಟ್ ಸೈಡ್. ಒಬ್ಬ ವ್ಯಕ್ತಿಯ ಬಲಬದಿ ಹಾಗೂ ಎಡಬದಿ ಗೊತ್ತಾದರೆ ಒಟ್ಟು ಸಂಖ್ಯೆಗಳನ್ನು ಕಂಡುಹಿಡಿಯಬಹುದು. ಶ್ಯಾಮ್ ಅದು ನಮಗೆ ಎಡಬದಿನೂ ಸಿಕ್ಕಿದೆ, ಬಲಬದಿನೂ ಕೂಡ ಸಿಕ್ಕಿದೆ, ಹಾಗಾಗಿ ಈ ಸೂತ್ರ ಅಪ್ಲೈ ಆಗುತ್ತೆ. ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ ಟಿ ಈಸ್ ಈಕ್ವಲ್ ಟು ಶ್ಯಾಮ್ನ ಲೆಫ್ಟ್ ಸೈಡ್ ಗೊತ್ತಾಗಿದೆ 15ನೇ ಸ್ಥಾನ, 15 ಪ್ಲಸ್ ರೈಟ್ ಸೈಡ್ ಗೊತ್ತಾಗಿದೆ 25ನೇ ಸ್ಥಾನ, 25 ಮೈನಸ್ 1. 15ಕ್ಕೆ 20ನ್ನು ಕೂಡಿಸೋಣ, 5 5 10 ಒಂದಷ್ಟಕ 40 ಮೈನಸ್ 1. 40ಅಲ್ಲಿ 1 ಹೋದರೆ 39. ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 39. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. ಈಸಿ ಇದೆ ಅಲ್ವಾ? ಒಬ್ಬ ವ್ಯಕ್ತಿಯ ಬಲಬದಿ ಹಾಗೂ ಎಡಬದಿ ಗೊತ್ತಾಗಬೇಕು. ಒಂದು ತರಗತಿಯಲ್ಲಿ ಎ ಎಡದಿಂದ 10ನೇ ಸ್ಥಾನದಲ್ಲಿದ್ದಾರೆ, ಬಿ ಬಲಬದಿಯಿಂದ 12ನೇ ಸ್ಥಾನದಲ್ಲಿದ್ದಾರೆ. ಅವರು ತಮ್ಮ ಸ್ಥಾನವನ್ನು ಅದಲು ಬದಲು ಮಾಡಿಕೊಂಡರೆ ಎ ಎಡಬದಿಯಿಂದ 16ನೇ ಸ್ಥಾನಕ್ಕೆ ಬರುತ್ತಾರೆ. ಹಾಗಾದರೆ ತರಗತಿಯಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಸೇಮ್ ಅದೇ ರೀತಿ ಟೋಟಲ್ ಇಸ್ ಈಕ್ವಲ್ ಟು ಲೆಫ್ಟ್ ಸೈಡ್ ಪ್ಲಸ್ ರೈಟ್ ಸೈಡ್ ಮೈನಸ್ 1. ಎ ಎಡದಿಂದ 10ನೇ ಸ್ಥಾನದಲ್ಲಿದ್ದಾರೆ, ಲೆಫ್ಟ್ ಸೈಡಿಂದ 10ನೇ ಸ್ಥಾನ, ಬಿ ಬಲದಿಂದ 12ನೇ ಸ್ಥಾನ, ರೈಟ್ ಸೈಡಿಂದ 12ನೇ ಸ್ಥಾನದಲ್ಲಿದ್ದಾರೆ. ಅವರಿಬ್ಬರು ತಮ್ಮ ಸ್ಥಾನಗಳನ್ನು ಅದಲು ಬದಲು ಮಾಡಿಕೊಂಡರೆ ಅಂತ ಕೊಟ್ಟಿದ್ದಾರೆ. ಅಂದರೆ ಬಿ ಎಡಬದಿಯ ಸ್ಥಾನ 10, ಎನ ಬಲಬದಿಯ ಸ್ಥಾನ 12. ಇನ್ನೊಂದು ಕಂಡೀಷನ್ ಕೊಟ್ಟಿದ್ದಾರೆ, ಎ ಎಡದಿಂದ 16ನೇ ಸ್ಥಾನಕ್ಕೆ ಬರುತ್ತಾರೆ. ಅಂದರೆ ಎ 16ನೇ ಸ್ಥಾನ ಲೆಫ್ಟ್ ಸೈಡಿಂದ, ಎ 16ನೇ ಸ್ಥಾನ ಎಡಬದಿಯಿಂದ. ಎನ ಎಡಬದಿ ಗೊತ್ತಾಯಿತು, ಬಲಬದಿ ಗೊತ್ತಾಯಿತು, ಹಾಗಾಗಿ ಈ ಸೂತ್ರವನ್ನು ಬಳಸ್ಕೊಳ್ಳೋಣ. ಟೋಟಲ್ ಈಸ್ ಈಕ್ವಲ್ ಟು ಲೆಫ್ಟ್ ಪ್ಲಸ್ ರೈಟ್ ಮೈನಸ್ 1. ಟಿ ಈಸ್ ಈಕ್ವಲ್ ಟು ಎನ ಲೆಫ್ಟ್ ಸೈಡ್ನ ಸ್ಥಾನ 16 ಪ್ಲಸ್ ರೈಟ್ ಸೈಡ್ನ ಸ್ಥಾನ 12 ಮೈನಸ್ 1. 8 28 ಮೈನಸ್ 1. 28 ಮೈನಸ್ 1 27. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಬಿ 27. ಈಸಿ ಇದೆ ಅಲ್ವಾ? ಇದೇ ರೀತಿ ನೆಕ್ಸ್ಟ್ ಕ್ವಶನನ್ನು ಕೂಡ ಸಾಲ್ವ್ ಮಾಡಿ. ಇದು ಹೋಮ್ವರ್ಕ್ ಕ್ವಶನ್ ಆಗಿರುತ್ತೆ, ನೀವೇ ಸಾಲ್ವ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಪ್ಗೆ ಹೋಗೋಣ. ಟೈಪ್ 3 ಕ್ವಶನ್ಸ್. ಒಂದು ಸಾಲಿನಲ್ಲಿ ಅಮಿತ್ ಎಡದಿಂದ 25ನೇ ಸ್ಥಾನ, ಬಲದಿಂದ 35ನೇ ಸ್ಥಾನದಲ್ಲಿದ್ದಾನೆ. ಸುಹಾಸ್ ಸಾಲಿನ ನಿಖರವಾದ ಮಧ್ಯದಲ್ಲಿದ್ದಾನೆ, ಅಂದರೆ ಮಿಡ್ವಲಲ್ಲಿದ್ದಾನೆ. ಎರಡು ತುದಿಗಳಿಂದ ಅವನ ಸ್ಥಾನವೇನು? ಒಂದು ಸಾಲಿನಲ್ಲಿ ಅಮಿತ್ ಎಡದಿಂದ 25ನೇ ಸ್ಥಾನದಲ್ಲಿದ್ದಾನೆ,
ಬಲಬದಿಯಿಂದ 35ನೇ ಸ್ಥಾನದಲ್ಲಿದ್ದಾನೆ. ಇನ್ನೊಂದು ಕಂಡೀಷನ್ ಹೇಳಿದರೆ ಸುಹಾಸ್ ಸಾಲಿನ ನಿಖರವಾದ ಮಧ್ಯದಲ್ಲಿದ್ದಾರೆ, ಅಂದರೆ ಎಕ್ಸಾಕ್ಟ್ ಮಿಡಲಲ್ಲಿ ಸುಹಾಸ್ ಇದ್ದಾರೆ. ಎರಡು ತುದಿಗಳಿಂದ ಅವರ ಸ್ಥಾನ, ಅಂದರೆ ಎಡ ತುದಿಯಿಂದ ಹಾಗೂ ಬಲ ತುದಿಯಿಂದ ಅವರ ಸ್ಥಾನವೇನು ಅಂತ ಕೇಳ್ತಿದ್ದಾರೆ. ಇದನ್ನು ಕಂಡುಹಿಡಿಬೇಕಂದ್ರೆ ಫಸ್ಟ್ ಟೋಟಲ್ ಅನ್ನು ಕಂಡುಹಿಡಿಬೇಕು. ಟೋಟಲ್ ಈಸ್ ಈಕ್ವಲ್ ಟು ಲೆಫ್ಟ್ ಸೈಡ್ ರೈಟ್ ಸೈಡ್ -1. ಟೋಟಲ್ ಈಸ್ ಈಕ್ವಲ್ ಟು ಲೆಫ್ಟ್ ಸೈಡ್ ಗೊತ್ತಿದೆ 25ನೇ ಸ್ಥಾನ ಪ್ಲಸ್ ರೈಟ್ ಸೈಡ್ 35ನೇ ಸ್ಥಾನ -1. 25 ಪ್ಲಸ್ 35 ಕೂಡಿಸೋಣ, 60 ಬರುತ್ತೆ. 60ಅಲ್ಲಿ 1 ಹೋದರೆ 59. ಟೋಟಲ್ 59. ಮಿಡಲ್ ಬೇಕಂದರೆ ಅದಕ್ಕೊಂದು ಸೂತ್ರ ಇದೆ. ಮಿಡಲ್ ಈಸ್ ಈಕ್ವಲ್ ಟು ಟೋಟಲ್ ಪ್ಲಸ್ 1 ಡಿವೈಡೆಡ್ ಬೈ 2. ಟೋಟಲ್ ಆಲ್ರೆಡಿ ಸಿಕ್ಕಿದೆ. ಮಿಡಲ್ ಈಸ್ ಈಕ್ವಲ್ ಟು ಟೋಟಲ್ 59 ಪ್ಲಸ್ 1 60 ಡಿವೈಡೆಡ್ ಬೈ 2. 2 1 2, 2 3 6, 30. ಎರಡು ತುದಿಗಳಿಂದ ಅವನ ಸ್ಥಾನ 30ನೇ ಸ್ಥಾನ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. ಮೊದಲು ಟೋಟಲನ್ನು ಕಂಡುಹಿಡ್ಕೋಬೇಕು, ನಂತರದಲ್ಲಿ ಮಿಡಲ್ ಪ್ಲೇಸನ್ನು ಕಂಡುಹಿಡ್ಕೋಬೇಕು. ಎರಡು ಸೂತ್ರ ಕೂಡ ತುಂಬ ಇಂಪಾರ್ಟೆಂಟ್. ಈ ಕ್ವಶನನ್ನು ಇಂಪಾರ್ಟೆಂಟ್ ಅಂತಲೇ ಹಾಕೋಬಿಡಿ. ಇದೇ ರೀತಿ ನೆಕ್ಸ್ಟ್ ಕ್ವಶನನ್ನು ಕೂಡ ಸಾಲ್ವ್ ಮಾಡಿ. ಎಂಬತ್ತೊಂದು ವಿದ್ಯಾರ್ಥಿಗಳ ಸಾಲಿನಲ್ಲಿ ರಾಹುಲ್ ಎಡದಿಂದ 40ನೇ ಸ್ಥಾನದಲ್ಲಿದ್ದಾನೆ. ರೋಹಿತ್ ನಿಖರವಾದ ಮಧ್ಯದಲ್ಲಿದ್ದರೆ ಎಡ ತುದಿಯಿಂದ ರೋಹಿತ್ನ ಸ್ಥಾನವೇನು? ಮಿಡಲ್ ಈಸ್ ಈಕ್ವಲ್ ಟು ಟೋಟಲ್ ಪ್ಲಸ್ 1 ಡಿವೈಡೆಡ್ ಬೈ 2. ಪ್ರೀವಿಯಸ್ ಕ್ವಶನಲ್ಲಿ ಟೋಟಲನ್ನು ಕಂಡುಹಿಡ್ಕೊಂಡಿದ್ದು, ಇಲ್ಲಿ ಅವರೇ ಕೊಟ್ಟಿದ್ದಾರೆ, ಕಂಡುಹಿಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮಿಡಲ್ ಈಸ್ ಈಕ್ವಲ್ ಟು ಟೋಟಲ್ ಅಂದರೆ 81 ಪ್ಲಸ್ 1 ಡಿವೈಡೆಡ್ ಬೈ 2. 81 ಪ್ಲಸ್ 1 82 ಡಿವೈಡೆಡ್ ಬೈ 2. 2 1 2, 2 4 8, 2 1 2, 41. ಎಡ ತುದಿಯಿಂದ ರೋಹಿತ್ನ ಸ್ಥಾನ 41. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. ಇದೇ ರೀತಿ ನೆಕ್ಸ್ಟ್ ಕ್ವಶನನ್ನು ಟ್ರೈ ಮಾಡಿ. ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಸುನೀತಾ ಬಲತುದಿಯಿಂದ 20ನೇ ಸ್ಥಾನದಲ್ಲಿದ್ದಾಳೆ. ಅಮಿತ್ ಸಾಲಿನ ನಿಖರವಾಗಿ ಮಧ್ಯದಲ್ಲಿದ್ದಾರೆ. ಎಡ ತುದಿಯಿಂದ ಅಮಿತ್ನ ಸ್ಥಾನವೇನು ಅಂತ ಕೇಳಿದ್ದಾರೆ. ಟೋಟಲ್ 55 ವಿದ್ಯಾರ್ಥಿಗಳು. ಸುನೀತಾ ಬಲತುದಿಯಿಂದ 20ನೇ ಸ್ಥಾನದಲ್ಲಿದ್ದಾಳೆ. ಇದನ್ನೆಲ್ಲ ಬಳಸ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ, ಸೂತ್ರವನ್ನು ಬಳಕೆ ಮಾಡಿಕೊಂಡು ಕಂಡುಹಿಡಿಯೋಣ. ಇದು ಹೋಮ್ವರ್ಕ್ ಕ್ವಶನ್ ಆಗಿರುತ್ತೆ, ನೀವೇ ಸಾಲ್ವ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಪ್ಗೆ ಹೋಗೋಣ. ಟೈಪ್ 4 ಕ್ವಶನ್ಸ್. ಐವತ್ತು ವಿದ್ಯಾರ್ಥಿಗಳ ತರಗತಿಯಲ್ಲಿ ರೋಹನ್ ಮೇಲಿಂದ 20ನೇ ಸ್ಥಾನದಲ್ಲಿದ್ದಾನೆ. ಮೋಹನ್ ಕೆಳಗೆ 10 ವಿದ್ಯಾರ್ಥಿಗಳಿದ್ದರೆ ರೋಹನ್ ಮತ್ತು ಮೋಹನ್ನ ನಡುವೆ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ? ಬಿಟ್ವೀನ್ ಕ್ವಶನ್ ಅಂತ ಇದನ್ನು ಕರೆಯಲಾಗುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್. ಒಟ್ಟು ವಿದ್ಯಾರ್ಥಿಗಳನ್ನು ಕೊಟ್ಟಿದ್ದಾರೆ. ಒಟ್ಟು 50 ವಿದ್ಯಾರ್ಥಿಗಳಿದ್ದಾರೆ. ರೋಹನ್ ಮೇಲಿನಿಂದ 20ನೇ ಸ್ಥಾನದಲ್ಲಿದ್ದಾನೆ. ಫ್ರಮ್ ಟಾಪ್ ರೋಹನ್ನ ಸ್ಥಾನ 20ನೇ ಸ್ಥಾನ. ಮೋಹನ್ನ ಕೆಳಗೆ 10 ವಿದ್ಯಾರ್ಥಿಗಳಿದ್ದಾರೆ ಅಂತ ಕೊಟ್ಟಿದ್ದಾರೆ. ಅಂದರೆ ಫ್ರಮ್ ಬಾಟಮ್ ಮೋಹನ್ನ ಕೆಳಗೆ 10 ವಿದ್ಯಾರ್ಥಿಗಳು ಅಂದರೆ ಮೋಹನ್ನ ಸ್ಥಾನ 11ನೇ ಸ್ಥಾನ ಆಗಿರಬೇಕಾಗುತ್ತೆ ಫ್ರಮ್ ಬಾಟಮ್. ಕ್ವಶನಲ್ಲಿ ರೋಹನ್ ಮತ್ತು ಮೋಹನ್ ನಡುವೆ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಅಂತ ಕೊಟ್ಟಿದ್ದಾರೆ. ಬಿಟ್ವೀನ್ ಈಸ್ ಈಕ್ವಲ್ ಟು ಟೋಟಲ್ ಮೈನಸ್ ಟಾಪ್ ಪೊಸಿಷನ್ ಪ್ಲಸ್ ಬಾಟಮ್ ಪೊಸಿಷನ್. ಈ ಫಾರ್ಮುಲಾ ಇಂಪಾರ್ಟೆಂಟ್. ಬಿಟ್ವೀನ್ ಈಸ್ ಈಕ್ವಲ್ ಟು ಟೋಟಲ್ ಅಂದರೆ ಆಲ್ರೆಡಿ ಗೊತ್ತು, ಒಟ್ಟು ವಿದ್ಯಾರ್ಥಿಗಳು 50 ಮೈನಸ್ ರೋಹನ್ ಮೇಲಿನಿಂದ 20ನೇ ಸ್ಥಾನ, ಮೋಹನ್ ಕೆಳಗಿನಿಂದ 11ನೇ ಸ್ಥಾನ. 20 ಪ್ಲಸ್ 11 ಟಾಪ್ ಪೊಸಿಷನ್ ಪ್ಲಸ್ ಬಾಟಮ್ ಪೊಸಿಷನ್. ಬಿಟ್ವೀನ್ ಈಸ್ ಈಕ್ವಲ್ ಟು 50 ಮೈನಸ್ 20 ಪ್ಲಸ್ 11 31. ಎರಡನ್ನು ಕಳೆಯಿರಿ 19. ರೋಹನ್ ಮತ್ತು ಮೋಹನ್ನ ನಡುವೆ 19 ವಿದ್ಯಾರ್ಥಿಗಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಕರೆಕ್ಟ್ ಆನ್ಸರ್. ಅರ್ಥ ಆಗಿದೆ ಅನ್ಕೋತೀನಿ. ಇದೇ ರೀತಿ ನೆಕ್ಸ್ಟ್ ಕ್ವಶನನ್ನು ಕೂಡ ಸಾಲ್ವ್ ಮಾಡಿ ಅದೇ ಫಾರ್ಮುಲಾವನ್ನು ಬಳಸ್ಕೊಂಡು.
ಇದು ಹೋಮ್ವರ್ಕ್ ಕ್ವಶನ್ ಆಗಿರುತ್ತೆ. ಅದೇ ಸೂತ್ರವನ್ನು ಬಳಸ್ಕೊಂಡು ಸಾಲ್ವ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ಟೈಪ್ 5 ಕ್ವಶನ್ಸ್. ಉತ್ತರಕ್ಕೆ ಮುಖ ಮಾಡಿ 30 ಜನರ ಸಾಲಿನಲ್ಲಿ ರವಿ ಬಲತುದಿಯಿಂದ 10ನೇ ಸ್ಥಾನದಲ್ಲಿದ್ದಾನೆ. ಅಮಿತ್ ರವಿಯ ಎಡಕ್ಕೆ 4ನೇ ಸ್ಥಾನದಲ್ಲಿದ್ದರೆ ಎಡತುದಿಯಿಂದ ಅಮಿತ್ನ ಸ್ಥಾನವೇನು? ಒಟ್ಟು ಜನರ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಒಟ್ಟು 30 ಜನರಿದ್ದಾರೆ. ರವಿ ಬಲತುದಿಯಿಂದ ಅಂದರೆ ರೈಟ್ ಸೈಡಿಂದ 10ನೇ ಸ್ಥಾನದಲ್ಲಿದ್ದಾನೆ. ಅಮಿತ್ ರವಿಯ ಎಡಕ್ಕೆ 4ನೇ ಸ್ಥಾನದಲ್ಲಿದ್ದಾನೆ. ಇದು ರವಿ ಅಂತ ತೆಗೆದುಕೊಂಡ್ರೆ ಇದು ರವಿಯ ಎಡಬದಿ ಆಗಿರುತ್ತೆ. 4ನೇ ಸ್ಥಾನ ಅಂದರೆ 1, 2, 3, 4. ರವಿ 10ನೇ ಸ್ಥಾನದಲ್ಲಿದ್ದಾನೆ ಅಂದರೆ ಅಮಿತ್ 11, 12, 13, 14. ಹಾಗಾದರೆ ಅಮಿತ್ ಬಲತುದಿಯಿಂದ 14ನೇ ಸ್ಥಾನದಲ್ಲಿದ್ದಾನೆ. ಕ್ವಶನಲ್ಲಿ ಎಡತುದಿಯಿಂದ ಅಮಿತ್ನ ಸ್ಥಾನವೇನು ಅಂತ ಕೇಳ್ತಿದ್ದಾರೆ. ಸೂತ್ರವನ್ನು ಹಾಕೊಳ್ಳೋಣ. ಲೆಫ್ಟ್ ಸೈಡ್ ಈಸ್ ಈಕ್ವಲ್ ಟು ಟೋಟಲ್ ಮೈನಸ್ ರೈಟ್ ಸೈಡ್ ಪ್ಲಸ್ 1. ಲೆಫ್ಟ್ ಸೈಡ್ ಈಸ್ ಈಕ್ವಲ್ ಟು ಟೋಟಲ್ ಗೊತ್ತಿದೆ 30 ಮೈನಸ್ ರೈಟ್ ಸೈಡ್ ಅಮಿತ್ನ ರೈಟ್ ಸೈಡ್ ಗೊತ್ತಿದೆ 14 ಪ್ಲಸ್ 1. 30 ಪ್ಲಸ್ 1 31 ಮಾಡ್ಕೊಳ್ಳೋಣ. 31 ಮೈನಸ್ 14. 31 14ನ್ನು ಕಳೆಯೋಣ. 1 ದಶಕ. 11ರಲ್ಲಿ 4 ಹೋದರೆ 7, 2ರಲ್ಲಿ 1 ಹೋದರೆ 1. ಎಡತುದಿಯಿಂದ ಅಮಿತ್ನ ಸ್ಥಾನ 17ನೇ ಸ್ಥಾನ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್. ನೋಡೋಕ್ಕೆ ಡಿಫಿಕಲ್ಟ್ ಆಗಿದೆ ಬಟ್ ತುಂಬ ಈಸಿ ಇದೆ. ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಇದೇ ರೀತಿ ನೆಕ್ಸ್ಟ್ ಕ್ವಶನನ್ನು ನೀವೇ ಸಾಲ್ವ್ ಮಾಡಬೇಕು. 45 ವಿದ್ಯಾರ್ಥಿಗಳ ಸಾಲಿನಲ್ಲಿ ಸೀತಾ ಎಡತುದಿಯಿಂದ 12ನೇ ಸ್ಥಾನದಲ್ಲಿದ್ದಾಳೆ. ಗೀತಾ ಸೀತಾದ ಬಲಕ್ಕೆ 6ನೇ ಸ್ಥಾನದಲ್ಲಿದ್ದರೆ ಬಲತುದಿಯಿಂದ ಗೀತಾದ ಸ್ಥಾನವೇನು? ಸೇಮ್ ಅದೇ ರೀತಿ ಟೋಟಲ್ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ 45 ವಿದ್ಯಾರ್ಥಿಗಳು. ಸೀತಾ ಎಡತುದಿಯಿಂದ 12ನೇ ಸ್ಥಾನದಲ್ಲಿದ್ದಾಳೆ. ಲೆಫ್ಟ್ ಸೈಡಿಂದ 12ನೇ ಸ್ಥಾನ. ಗೀತಾ ಸೀತಾದ ಬಲಕ್ಕೆ ಸೀತಾ ಅಂತ ತೆಗೆದುಕೊಳ್ಳೋಣ. ಇದು ಸೀತಾನ ಬಲಬದಿ 6ನೇ ಸ್ಥಾನದಲ್ಲಿದ್ದಾರೆ. 1, 2, 3, 4, 5, 6. ಸೀತಾ 12ನೇ ಸ್ಥಾನದಲ್ಲಿದ್ದರೆ 13, 14, 15, 16, 17, 18. ಗೀತಾ ಎಡಬದಿಯಿಂದ 18ನೇ ಸ್ಥಾನದಲ್ಲಿದ್ದಾರೆ. ಹಾಗಾದರೆ ಬಲತುದಿಯಿಂದ ಗೀತಾನ ಸ್ಥಾನವೇನು ಅಂತ ಕೇಳ್ತಿದ್ದಾರೆ. ಗೀತಾನ ಬಲತುದಿ ಕೇಳಿರೋದ್ರಿಂದ ಸೂತ್ರ ಹಾಕೊಳ್ಳೋಣ. ರೈಟ್ ಸೈಡ್ ಈಸ್ ಈಕ್ವಲ್ ಟು ಟೋಟಲ್ ಮೈನಸ್ ಲೆಫ್ಟ್ ಸೈಡ್ ಪ್ಲಸ್ 1. ರೈಟ್ ಸೈಡ್ ಈಸ್ ಈಕ್ವಲ್ ಟು ಟೋಟಲ್ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ 45. 45 ಹಾಗೆ ಬರ್ಕೋತೀನಿ. 45 ಗೀತಾನ ಲೆಫ್ಟ್ ಸೈಡ್ ಕೊಟ್ಟಿದ್ದಾರೆ 18 ಪ್ಲಸ್ 1. ಮೊದಲು 45 ಹಾಗೂ 1 ಕೂಡಿಸ್ಕೊಳ್ಳೋಣ. ರೈಟ್ ಸೈಡ್ ಈಸ್ ಈಕ್ವಲ್ ಟು 45 ಪ್ಲಸ್ 1 46 ಮೈನಸ್ 18. ಆರ್ ಈಸ್ ಈಕ್ವಲ್ ಟು 16ರಲ್ಲಿ 8 ಹೋದರೆ 8, 3ರಲ್ಲಿ 1 ಹೋದರೆ 2, 28. ಬಲತುದಿಯಿಂದ ಗೀತಾನ ಸ್ಥಾನ 28. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. ಇದು ಹೋಮ್ವರ್ಕ್ ಕ್ವಶನ್ ಆಗಿರುತ್ತೆ. ನೀವೇ ಸಾಲ್ವ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇದಿಷ್ಟು ಮಾಹಿತಿ ರ್ಯಾಂಕಿಂಗ್ ಆ್ಯಂಡ್ ಆರ್ಡರ್ನ ಮೇಲೆ 5 ಮೋಸ್ಟ್ ಇಂಪಾರ್ಟೆಂಟ್ ಟೈಪ್ಸ್ನ ಬಗ್ಗೆ ಆಗಿರುತ್ತೆ. ಆಲ್ಮೋಸ್ಟ್ ಎಲ್ಲ ಕಾನ್ಸೆಪ್ಟ್ನ ಬಗ್ಗೆ ವಿಡಿಯೋವನ್ನು ನಾನು ಬಿಟ್ಟಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ನೋಡ್ಬೋದು. ಯಾರೆಲ್ಲ ಲೈಕ್ ಮಾಡಿಲ್ಲ ಈಗಲೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫ್ರೆಂಡ್ಸ್.